ಗಣೇಶ ಹಬ್ಬ ಬಂತಂದ್ರೆ ಸಾಕು, ಗಣೇಶ ವಿಸರ್ಜನೆ ಅಂತೂ ವಿಜೃಂಭಣೆಯಿಂದ ಮಾಡ್ತಾರೆ. ಮೆರವಣಿಗೆಯ ವೇಳೆಯಲ್ಲಿ ಒಂದಷ್ಟು ಅವಘಡಗಳು ಆಗ್ತವೆ. ಈ ವರ್ಷನೂ ಕೂಡ ಆ ರೀತಿಯಾದಂತ ಅವಘಡಗಳು ಆಗಿದಾವೆ. ಗಲಭೆನೂ ಕೂಡ ಆಗಿದೆ. ಮಂಡ್ಯದ ನಾಗಮಂಗಲದಲ್ಲಿ ಆದಂತ ಘಟನೆ ಏನಿದೆ ಅದು ನೆನಪು ಮಾಸುವ ಮುನ್ನವೇ ದಾವಣಗೆರೆಯಲ್ಲಿ ಅದೇ ರೀತಿಯಾದಂತ ಘಟನೆ ನಡೆದಿದೆ. ಪುಣ್ಯವಶಾತ್, ಅದೃಷ್ಟವಶಾತ್ ದೊಡ್ಡ ಅನಾಹುತ ಆಗೋದು ಸ್ವಲ್ಪದ್ರಲ್ಲೇ ತಪ್ಪಿದೆ. ಹಾಗಾದ್ರೆ 144 ಸೆಕ್ಷನ್ ಹಾಕ್ಲಿಕ್ಕೆ ಮುಂದಾದಂತ ದಾವಣಗೆರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾಕೆ ಅದನ್ನ ಸ್ಟಾಪ್ ಮಾಡಿದ್ರು? ಅಂದ್ರೆ ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿಲ್ವಾ? ಈ ಘಟನೆ ಆಗ್ಲಿಕ್ಕೆ, ಎರಡು ಕೋಮುಗಳ ಮಧ್ಯೆ ಗಲಾಟೆ ಆಗ್ಲಿಕ್ಕೆ ಅಥವಾ ಅಸಹಕಾರ ಆಗ್ಲಿಕ್ಕೆ ಅಥವಾ ವೈರತ್ವ ಬೆಳಿಲಿಕ್ಕೆ ನಿಜವಾದಂತ ಕಾರಣ ಆದದ್ದು ಯಾವುದು? ಆ ಹೇಳಿಕೆ ಯಾವುದು? ಯಾರು ಮೊದಲು ಆ ರೀತಿಯಾದಂತ ಹೇಳಿಕೆಯನ್ನ ನೀಡಿದ್ರು ಮತ್ತು ಇದನ್ನ ಹೇಗೆ ಶಾಂತಿಯುತವಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು ದಾವಣಗೆರೆಯ ಜಿಲ್ಲಾ ಪೊಲೀಸರು? ಇವುಗಳೆಲ್ಲ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕೂ ಮುನ್ನ ಇದೇ ಘಟನೆ ಅಂದ್ರೆ ನಿಮಗೆ ಹಳೆ ದಾವಣಗೆರೆಯಲ್ಲಿ ಈ ರೀತಿಯಾದಂತ ಘಟನೆ ಇದೇ ಮೊದಲೇನಲ್ಲ. ಕಳೆದ ವರ್ಷನೂ ಕೂಡ ಒಂದು ಸಣ್ಣ ಗಲಾಟೆಯಾಗಿ ಅದು ಫುಲ್ ಸ್ಟಾಪ್ ಆಗಿತ್ತು, ಅಂದ್ರೆ ಮುಗಿದು ಹೋಗಿತ್ತು. ಈ ವರ್ಷ ಅದು ಮತ್ತೆ ಒಂದಷ್ಟು ಹೆಚ್ಚಾಗಿದೆ. ಕೆಲವೊಂದಷ್ಟು ಪುಂಡರು, ಪೋಖರಿಗಳು ಮಾಡಿದಂತಹ ಈ ಅವಘಡದಿಂದಾಗಿ ಈಗ ಎರಡು ಕೋಮಿನ ಮಧ್ಯೆ ಈಗ ಹೆಚ್ಚು ಅಸಹಕಾರತೆ ಬೆಳೀತಾ ಇದೆ. ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಮತ್ತು ಶಾಂತಿಯನ್ನ ಬೆಳೆಸಲಿಕ್ಕೆ ಪೊಲೀಸರು ಕೂಡ ಎರಡೂ ಸಮಾಜದ ಅಂದ್ರೆ ಎರಡು ಕೋಮಿನ ಮುಖಂಡರನ್ನು ಕೂಡ ಕರೆದು ಶಾಂತಿ ಸಭೆಯನ್ನ ಮಾಡಿ ಸೌಹಾರ್ದಯುತವಾಗಿ ಬೆಳಿಲಿಕ್ಕೆ, ಸೌಹಾರ್ದಯುತವಾಗಿ ಜೀವನ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ದಾವಣಗೆರೆಯಲ್ಲಿ ಈ ಗಲಭೆ ಆಗ್ಲಿಕ್ಕೆ ಕಾರಣ ಏನು ಮತ್ತು ಇದು ಯಾವಾಗ ಶುರುವಾಯಿತು? ಮೆರವಣಿಗೆ ಸಂದರ್ಭದಲ್ಲಿ ಆಗಿರೋದು ಹೌದು ನಿಜ, ಆದ್ರೆ ಅದಕ್ಕೂ ಮುಂಚಿತವಾಗಿ ಹೇಗೆ ಅದು ವೈರತ್ವ ಹೆಚ್ಚಾಗ್ತಾ ಹೋಯ್ತು, ಹೇಟ್ ಸ್ಪೀಚ್ಗಳು ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಆದವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಮೊದಲನೇದಾಗಿ ದಾವಣಗೆರೆಯಲ್ಲಿ ನಾನು ಮೊದಲೇ ಹೇಳಿದಂತೆ ಈ ರೀತಿಯಾದಂತ ಘಟನೆಗಳು 2 ವರ್ಷಕ್ಕೊಂದ್ಸರಿ, 1 ವರ್ಷಕ್ಕೊಂದ್ಸರಿ ನಡೀತಾನೆ ಇದೆ ನಮ್ಮ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗೆ. ಅದರಲ್ಲೂ ಕೂಡ ಶಿವಮೊಗ್ಗ, ನಿಮಗೆ ಭದ್ರಾವತಿ ಮತ್ತು ಮಂಗಳೂರಲ್ಲಿ ಆದಂತ ಘಟನೆಗಳು ಇದಾವೆ, ಈ ಹಿಂದೆ ಇರೋ ಘಟನೆಗಳು. ಸೊ ಈ ವರ್ಷ ನೋಡ್ತಾ ಹೋದ್ರೆ ಮಂಡ್ಯದ ನಾಗಮಂಗಲದಲ್ಲಿ ಆದಂತ ಘಟನೆ ಏನಿದೆ ಅದನ್ನ ಮರೆಯೋಂಗಿಲ್ಲ. ಅದರ ರೆಫರೆನ್ಸ್ ಕೂಡ ಇಲ್ಲಿದೆ. ಯಾಕೆ ಅಂತಂದ್ರೆ ಮೊದಲು ಆರಂಭ ಆಗೋದು ಇಲ್ಲಿಯ ಘಟನೆ ಆಗ್ಲಿಕ್ಕೆ, ಅಂದ್ರೆ ಗಲಭೆ ಆಗ್ಲಿಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತಂದ್ರೆ ಅಹಮದ್ ನಗರ್ ಅಂತ ಹೇಳಿ ಏರಿಯಾ ಬರುತ್ತೆ, ಹಳೆ ದಾವಣಗೆರೆ. ಆ ಏರಿಯಾದಲ್ಲಿ ಒಂದು ಟವರ್ ಇದೆ. ಆ ಟವರ್ ಅಲ್ಲಿ ಎರಡು ಕೋಮಿನವರು ಧ್ವಜಗಳನ್ನ ಹಾಕಿರ್ತಾರೆ. ಮೊದಲು ನಾವು ಹಾಕಿದೀವಿ ಅಂತ ಹೇಳಿ ಒಂದು ಕೋಮಿನವರು ಹೇಳಿದ್ರೆ, ಇಲ್ಲ ನಾವು ಕೂಡ ಹಾಕಿದ್ವಿ ಅಂತ ಹೇಳಿ, ಇಲ್ಲ ತೆಗೆದ್ಬಿಡಿ ಅಂತ ಹೇಳಿ ಎರಡೂ ಕೋಮಿನವರು ಕೂಡ ವಾಗ್ವಾದ ಆಗತ್ತೆ. ಕೊನೆಗೆ ಪೊಲೀಸರು ಆಗಮಿಸಿ ಎರಡೂ ಕೋಮಿನ ಧ್ವಜಗಳನ್ನ ತೆಗೆದುಕೊಳ್ತಾರೆ. ಒಂದು ಅದು ಹನುಮ ಧ್ವಜ ಅಂತ ಹೇಳ್ತಾ ಇದ್ದಾರೆ, ಅಥವಾ ಹಿಂದೂ ಪರ ಸಂಘಟನೆಗಳ ಧ್ವಜ ಅಂತ ಹೇಳ್ಬಹುದು, ಕೇಸರಿ ಧ್ವಜ. ಎರಡನೇದು ಹಸಿರು ಧ್ವಜ. ಎರಡೂ ಧ್ವಜಗಳನ್ನ ತೆಗೆಯುವಂತ ಕೆಲಸವನ್ನ ಅಲ್ಲಿಯ ಸ್ಥಳೀಯ ಪೊಲೀಸರು ಮಾಡ್ತಾರೆ. ಸೊ ಇದು ಮೊದಲು ಆರಂಭದಲ್ಲಿ ಆದಂತ ಘಟನೆ. ಇದು ಘಟನೆಗೆ ಪ್ರಮುಖವಾದಂತ ಕಾರಣನೂ ಕೂಡ ಒಂದು ಕಾರಣನೂ ಕೂಡ ಹೌದು ಅಂತ ಅನ್ಬಹುದು. ಇದರ ಜೊತೆಗೆ ಈ ಘಟನೆ ಆದ್ಮೇಲೆ, ಈ ಘಟನೆಯ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಅಂದ್ರೆ ಸಂಚಾಲಕ ಹೇಳುವಂತ ಹೇಳಿಕೆ ಏನಿದೆ ಅದು ಪ್ರಚೋದನಕಾರಿಯಾದಂತ ಹೇಳಿಕೆ. ಸತೀಶ್ ಪೂಜಾರಿ ಅನ್ನುವಂಥವ್ರು ನೀಡಿದಂತ ಹೇಳಿಕೆ ಏನಿದೆ, ಪ್ರಚೋದನಕಾರಿ ಭಾಷಣ ಏನಿದೆ, ಇದು ಮತ್ತೊಂದು ಕೋಮಿನವ್ರನ್ನ ಅದನ್ನ ಹೆಚ್ಚು ಅವರನ್ನ ಉದ್ವೇಗಕ್ಕೆ ಒಳಗು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಸೊ ಇದನ್ನ, ಆ ವಿಡಿಯೋವನ್ನ ನೋಡಿದಂಥವ್ರು ಅಥವಾ ಆ ಭಾಷಣವನ್ನ ನೋಡಿದಂಥವ್ರು ಮುಸ್ಲಿಂ ವ್ಯಕ್ತಿಯೊಬ್ಬ ಪ್ರತಿಯಾಗಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆ ವಿಡಿಯೋ ರಿಲೀಸ್ ಅಲ್ಲೂ ಕೂಡ ತುಂಬಾ ತುಚ್ಛವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ, ಸವಾಲು ಕೂಡ ಹಾಕ್ತಾರೆ. ನಿನಗೆ ತಾಕತ್ತಿದ್ರೆ ನೀನು ಬಾ ಅಂತ ಹೇಳಿ. ಸೊ ಇದೇ ಹಳೆಯ ದಾವಣಗೆರೆ ಏರಿಯಾ ಏನಿದೆ, ಈ ಹಳೆ ದಾವಣಗೆರೆ ಏರಿಯಾಗೆ ಬಾ ಅಂತನೂ ಕೂಡ ಸವಾಲು ಹಾಕ್ತಾರೆ. ಇದರ ಹಿನ್ನೆಲೆಯಲ್ಲಿ 13ನೇ ದಿನ, ಗಣೇಶ ವಿಸರ್ಜನೆ 13ನೇ ದಿನ ನಿನ್ನೆ ಸರಿಯಾಗಿ 5:05 ವೇಳೆಗೆ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಸತೀಶ್ ಪೂಜಾರಿ ಮತ್ತು ಅವರ ತಂಡದ ಸದಸ್ಯರು ಮತ್ತು ಅವರ ಹಿಂದೂ ಪರ ಕಾರ್ಯಕರ್ತರು ಏನಿದ್ದಾರೆ, 100ಕ್ಕೂ ಹೆಚ್ಚು ಜನ ಬಂದಿದ್ದಾರೆ, ಬಂದ್ರು ಅನ್ನುವಂತ ಮಾಹಿತಿ ಇದೆ. ಎಲ್ಲಿಗೆ ಬಂದ್ರು ಅಂತಂದ್ರೆ
ವೆಂಕಾಬು ಕಾಲೋನಿ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಗಣೇಶ ವಿಸರ್ಜನೆ ನಿನ್ನೆ 6ವರೆಗೆ ಮಾಡ್ತಾರೆ. ಅದಕ್ಕೂ ಮುನ್ನ ಸತೀಶ್ ಪೂಜಾರಿ ಅವರು ಬಂದು ಅಲ್ಲಿ ಹೂವಿನ ಹಾರವನ್ನ ಹಾಕಿ ಗಣೇಶನ ಇದಕ್ಕೆ ಮೂರ್ತಿಗೆ ಹೂವಿನ ಹಾರವನ್ನ ಹಾಕಿ ನೋಡಿ ನಿಮ್ಮ ಸವಾಲನ್ನ ನಾನು ಸ್ವೀಕರಿಸಿದ್ದೇನೆ ಅನ್ನೋ ರೀತಿಯಾಗಿ ಅಲ್ಲಿ ಮಾತಾಡ್ಲಿಕ್ಕೂ ಕೂಡ ಮುಂದಾಗಿದ್ರಂತೆ. ಬಟ್ ಪೊಲೀಸರು ಅವ್ರನ್ನ ತಡೆ ಹಿಡಿದು ಇಲ್ಲ, ಈ ರೀತಿಯಾದಂತ ಘಟನೆಗಳು ಅಂದ್ರೆ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳ್ತಾರೆ. ಸೊ ಇದೇ ವೇಳೆಗೆ ಈ ಘಟನೆ ಆಗ್ತಿರೋದೇನಂದ್ರೆ ನಿನ್ನೆ ಸಂಜೆ 5ವರೆಗೆ ಈ ರೀತಿಯಾದಂತ ಘಟನೆ ಆಗತ್ತೆ. ಈ ವಿಷಯ ತಿಳಿದುಕೊಳ್ಳೇನೆ ಮತ್ತೊಂದು ಕೋಮಿನ ಸಾಕಷ್ಟು ಜನ ಯುವಕರು, ಮುಖಂಡರು ಎಲ್ಲರೂ ಕೂಡ ಅಲ್ಲಿರುವಂತ ಅರಳಿ ಮರದ ಸರ್ಕಲ್ ಏನ್ ಬರುತ್ತೆ ಅಂದ್ರೆ ಅದರಿಂದ ಮುಂದೆನೆ ಪ್ರತಿಷ್ಠಾಪನೆ, ಗಣೇಶ ಪ್ರತಿಷ್ಠಾಪನೆ ಮಾಡಿದಂತ ಸ್ಥಳದಿಂದ ಆ ಸರ್ಕಲ್ ಇರೋದು ನಿಮಗೆ ಒಂದು 500 ಮೀಟರ್ ಕೂಡ ಇಲ್ಲ. ಸೊ ಆ ಸರ್ಕಲ್ ನಲ್ಲಿ ಎಲ್ಲರೂ ಕೂಡ ನೆರೆದಿರ್ತಾರೆ. ಅಷ್ಟು ಜನ ಕೂಡ ಪ್ರಚೋದನಾಕಾರಿ ಹೇಳಿಕೆ ನೀಡಿದಂತ ಮುಖಂಡ ಏನಿದಾನೆ ಆತನನ್ನ ವಾಪಸ್ ಕಳಿಸಿ, ಯಾಕೆ ಇಲ್ಲಿ ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ, ಈ ರೀತಿಯಾದಂತ ಹೇಳಿಕೆ ನೀಡುವಂತವ್ರನ್ನ ಎಷ್ಟು ಸರಿ ಅಂತ ಹೇಳಿ. ಅದೇ ರೀತಿಯಾಗಿ ಹಿಂದೂ ಪರ ಕಾರ್ಯಕರ್ತರು, ಮುಖಂಡರು ಕೂಡ ಹೇಳ್ತಾ ಇರೋದು ಇದಕ್ಕೆ ಸವಾಲ್ ಅನ್ನೋ ರೀತಿಯಾಗಿ ಅವಾಚ್ಯ ಶಬ್ದದಿಂದ ನಿಂದನೆ ಎಲ್ಲ ಮಾಡ್ತಾರಲ್ಲ, ಅವರನ್ನ ನೀವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ನೀವು ಅರೆಸ್ಟ್ ಮಾಡ್ಲಿಲ್ಲ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ಇವರು ಕೂಡ ಆರೋಪವನ್ನ ಮಾಡ್ತಾರೆ. ಕೊನೆಗೆ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರನ್ನ ಮತ್ತು ಅವರ ಬೆಂಬಲಿಗರು ಯಾರ್ಯಾರಿದ್ರು ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಗಣೇಶ ಮೆರವಣಿಗೆನೂ ಕೂಡ ಶುರು ಆಗತ್ತೆ. ಎಷ್ಟು ಗಂಟೆಗೆ ಅಂತಂದ್ರೆ ಸರಿಯಾಗಿ 7:30ಕ್ಕೆ. ಯಾವಾಗ ಗಣೇಶ ಮೆರವಣಿಗೆ ನಿಮಗೆ ಅರಳಿ ಮರದ ಸರ್ಕಲ್ ಹತ್ರ ಬರುತ್ತೆ, ಆ ಸಂದರ್ಭದಲ್ಲಿ ಸ್ಟೋನ್ ಪೆಲ್ಟಿಂಗ್ ಆಗತ್ತೆ, ಅಂದ್ರೆ ಕಲ್ಲು ತೂರಾಟ ಆಗತ್ತೆ ಉದ್ರಿಕ್ತರಿಂದ. ಎರಡೂ ಕೋಮಿನ ಕಡೆಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಅನ್ನುವಂತ ಗಂಭೀರ ಆರೋಪ ಇದೆ. ಸೊ ಇದರಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಇದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ 3-4 ಜನ ಪೊಲೀಸರಿಗೂ ಕೂಡ ಗಾಯಗಳಾಗತ್ತೆ. ಇದರ ಜೊತೆಗೆ ನಾಗರಿಕರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಟ್ ಅಲ್ಲಿ ಎಚ್ಚೆತ್ತಂತ ಪೊಲೀಸರು, ಯಾಕಂದ್ರೆ ಎರಡೂ ಕೋಮಿನವರು ಒಂದ್ ಕಡೆಗೆ ಸೇರಿದ್ರೆ ನಿಜವಾಗ್ಲೂ ಕೂಡ ಗಲಾಟೆ ಆಗುತ್ತೆ ಅನ್ನೋದು ಅರಿತಂತ ಪೊಲೀಸರು ಚದುರಿಸುವಂತ ಕೆಲಸವನ್ನ ಮಾಡ್ತಾರೆ. ಸೊ ಅಲ್ಲಿರುವಂತ ಅನ್ಯ ಕೋಮಿನ ಯುವಕರು, ಮುಖಂಡರೇನಿದ್ದಾರೆ ಅವರೆಲ್ಲರನ್ನು ಕೂಡ ಅಲ್ಲಿಂದ ಚದುರಿಸ್ತಾರೆ. ಒಂದು ಕೋಮಿನ ಸದಸ್ಯರು ಏನಿದ್ದಾರೆ ಅಂದ್ರೆ ನಿಮಗೆ ಗಣೇಶ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಡಿಜೆ ಅನ್ನ ಸ್ಟಾಪ್ ಮಾಡ್ತಾರೆ, ನೀವು ವಿಸರ್ಜನೆ ಮಾಡ್ಲಿಕ್ಕೆ ಅಂದ್ರೆ ಮೆರವಣಿಗೆನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಭಾರಿ ಪೊಲೀಸ್ ಭದ್ರತೆಯೊಂದಿಗೆ ಆ ಗಣೇಶ ಮೆರವಣಿಗೆ ಕೂಡ ನಡೀತಾ. ಇದರ ಜೊತೆಗೆ ಮತ್ತೊಂದು ಗಣೇಶ ಮೆರವಣಿಗೆ ಕೂಡ ಇರುತ್ತೆ, ಅದರ ಮೆರವಣಿಗೆ ಕೂಡ ಭಾರಿ ಪೊಲೀಸ್ ಭದ್ರತೆಯೊಂದಿಗೆ ಕಳಿಸುವಂತ ಕೆಲಸ ಮಾಡ್ತಾರೆ. ಯಾವಾಗ ಇವ್ರನ್ನ ಬೇರೆ ಕಡೆಗೆ ಅಂದ್ರೆ ನೀವು ಅಲ್ಲಿಂದ ಚದುರಿಸುವಂತ ಕೆಲಸವನ್ನ ಏನ್ ಮಾಡಿದ್ರು, ಒಂದು ಕೋಮಿನ ಸದಸ್ಯರು, ಯುವಕರೆಲ್ಲರೂ ಕೂಡ ಅವರು ಭಾವೋದ್ವೇಗಕ್ಕೆ ಒಳಗಾಗಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅವರೆಲ್ಲರೂ ಕೂಡ ಆ ಏರಿಯಾದಲ್ಲಿ ಅಂದ್ರೆ ನಿಮಗೆ ಅರಳಿ ಮರದ ಕ್ರಾಸ್ ಏನಿದೆ, ಸರ್ಕಲ್ ಏನಿದೆ, ಆ ಸರ್ಕಲ್ ಇಂದ ಚದರಿ ಬೇರೆ ಬೇರೆ ಏರಿಯಾಗಳಿಗೆ ಘೋಷಣೆಗಳನ್ನ ಕೂಗ್ತಾ ಭಾವೋದ್ವೇಗದಲ್ಲಿ ಎಲ್ಲ ಯುವಕರು ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಗುಂಪೇನಿದೆ, ಪುಂಡಪೋಖರಿಗಳ ಗುಂಪು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸ ಯಾರೇ ಮಾಡಿರ್ಲಿ, ಯಾವ ಕೋಮಿನವರೇ ಮಾಡಿರ್ಲಿ, ಅವರನ್ನ ಮೇಲೆ ಕಠಿಣವಾದಂತ ನಿರ್ಧಾರವನ್ನ, ಕಠಿಣವಾದಂತ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ IG ಅವರು ಹೇಳಿದ್ದಾರೆ, ಜಿಲ್ಲಾ SP ಅವರು ಕೂಡ ಹೇಳಿದ್ದಾರೆ. ಇವನ್ನ ADGP ಲಾ ಅಂಡ್ ಆರ್ಡರ್ ಅವರು ಕೂಡ ದಾವಣಗೆರೆಗೆ ಭೇಟಿ ನೀಡಿದ್ರು ಘಟನಾ ಸ್ಥಳದಲ್ಲಿ. ಸೊ ಅವರು ಕೂಡ ಕಠಿಣವಾದಂತ ಕ್ರಮವನ್ನ ಕೈಗೊಳ್ತೇವೆ ಅಂತ ಕೂಡ ಸೂಚನೆ ನೀಡಿದ್ದಾರೆ. ಪುಂಡಪೋಖರಿಗಳು ಸೊ 7:30ಯಿಂದ 8:30, 8:30ಯಿಂದ 9:30, 9:30ಯಿಂದ 10:30, 11:00ವರೆಗೂ ಕೂಡ ಸುತ್ತಮುತ್ತಲು ಏರಿಯಾಗಳಲ್ಲಿ ಗಣೇಶ ಮೆರವಣಿಗೆ ಆದಂತ ಸಂದರ್ಭದಲ್ಲಿ ಆದಂತ ಸ್ಟೋನ್ ಪೆಲ್ಟಿಂಗ್ ಅಂದ್ರೆ ಕಲ್ಲು ತೂರಾಟ ಏನಿದೆ, ಆ ಘಟನೆ ಆಗಿರೋದು ಬಹಳ ಕಡಿಮೆ. ಆದ್ರೆ ಗಣೇಶ ಮೆರವಣಿಗೆಯ ಸುತ್ತಮುತ್ತಲೂ ಇರುವಂತ ಏರಿಯಾಗಳಲ್ಲಿ, ಗಲ್ಲಿಗಳಲ್ಲಿ, ಎಸ್ಪೆಷಲಿ ಇಲ್ಲಿರುವಂತ ಸ್ಥಳೀಯರನ್ನ ನಾನೆಲ್ಲರೂ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇರೋದು ಆನೆಕೊಂಡ ಬಡಾವಣೆ ಮತ್ತು ಮಟ್ಟಿಕಲ್ಲು, ಈ 2 ಏರಿಯಾಗಳು ನಿವಾಸಿಗಳು ಅಂದ್ರೆ ಜನವಸತಿ ಇರುವಂತ ಏರಿಯಾ. ಗಂಡ್ಮಕ್ಳೆಲ್ಲ ಇನ್ನು ಕೆಲ್ಸಕ್ಕೆ ಹೋದವ್ರು ಇನ್ನು ಮನೆಗೆ ಬಂದಿದ್ದಿಲ್ಲ, ಕೆಲವರು ಬಂದವರು ಕೂಡ ಮನೆ ಒಳಗಡೆ ಊಟ ಮಾಡ್ತಾ ಇದ್ರು. ಇಂಥ ಹೊತ್ತಲ್ಲಿ ರಸ್ತೆಯ 2 ಬದಿಗೂ ಕೂಡ ವೆಹಿಕಲ್ಗಳ ಪಾರ್ಕಿಂಗ್ ಆಗಿತ್ತು. ಸೊ ಈ ಏನು ಪುಂಡಪೋಖರಿಗಳು ಅಥವಾ ಇವ್ರೇನು ಕ್ರಿಮಿಗಳು ಅಂತಾನೆ ಹೇಳ್ಬಹುದು. ಖಂಡಿತವಾಗಿ ಕೂಡ ನಾನು ಯಾವ ಕೋಮಿನ ಬಗ್ಗೆನೂ ಕೂಡ ನಾನು ಮಾತಾಡ್ತಾ ಇಲ್ಲ. ಯಾರು ಕಾನೂನನ್ನ ಕೈಗೆತ್ತಿಕೊಳ್ತಾರೆ ಅವರು ನಿಜವಾಗ್ಲೂ ಕೂಡ
ಕ್ರಿಮಿಗಳೇ. ಆ ರೀತಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದು ಸರಿಯಲ್ಲ. ಸೊ ಅವರು ಫುಲ್ಲು ಚೀರಾಡ್ತಾ ಬೈದಾಡ್ತಾ ಇರುವಂತ ರಸ್ತೆ ಅಕ್ಕಪಕ್ಕದಲ್ಲಿರುವಂತ ಎರಡು ಕಡೆ ವಾಹನಗಳಿದ್ವು, ಅವುಗಳನ್ನೆಲ್ಲವನ್ನು ಕೂಡ ಜಖಂಗೊಳಿಸುವಂತ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡಿದ್ರು, ಅವುಗಳನ್ನು ನೂಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅವರು ಕೂಗಾಟಕ್ಕೆ ಅವರ ಬೈಗಳಿಗೆ ಮಕ್ಕಳೆಲ್ಲರೂ ಕೂಡ ಹೆದರ್ಕೊಂಡು ಮನೆ ಒಳಗಡೆ ಹೋದ್ರು. ಒಬ್ಬ ಮಹಿಳೆ ಹೇಳ್ತಾ ಇದ್ರು, ಅವ್ರನ್ನ ನಾವು ಮಾತಾಡಿಸ್ತಿದ್ವಿ, ಅವ್ರು ಬರ್ತಿರುವಂತ ರೋಷಾವೇಶ, ಅವ್ರು ಬರ್ತಿರುವಂತ ಸ್ಪೀಡ್ ನ ನೋಡಿ ನಿಜವಾಗ್ಲೂ ಕೂಡ ನಮಗೆ ಭಯ ಆಯ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಮನೆ ಹಿಂಭಾಗದಲ್ಲಿ ಒಂದು ಶೆಡ್ ರೀತಿ ಇತ್ತು, ಅದರಲ್ಲಿ ನಾವು ಬಚ್ಚಿಟ್ಕೊಂಡ್ವಿ, ನಮ್ಮ ಮೇಲೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಹೇಳಿ ಭಯನೂ ಕೂಡ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರು ಮಾಡುವಂತ ಆರೋಪ ಏನಿದೆ ಅಂದ್ರೆ, ನಾವು ಯಾವ ಹಬ್ಬಕ್ಕೂ ಯಾವ ಕೋಮಿನ ಹಬ್ಬಕ್ಕೂ ಕೂಡ ನಾವು ತೊಂದರೆ ಕೊಟ್ಟಿಲ್ಲ, ಯಾಕೆ ಈ ರೀತಿಯಾಗಿ ಮನೆ ಒಳಗಡೆ ಇದ್ದಂತ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಾಡಿದ್ರೆ ಅದಕ್ಕೆ ಏನು ಗೊತ್ತಿಲ್ಲ, ಆದ್ರೆ ಜನವಸತಿ ಪ್ರದೇಶ ಮನೆ ಒಳಗಡೆ ಇದ್ದಂತವ್ರ ಮೇಲೂ ಕೂಡ ಈ ರೀತಿಯಾಗಿ ಮನೆ ಮುಂದಿರುವಂತ ವೆಹಿಕಲ್ ಗಳನ್ನ ಹಾಳು ಮಾಡ್ತಾರೆ, ಮನೆ ಕಿಟಕಿಗಳ ಗಾಜುಗಳನ್ನ ಪೀಸ್ ಮಾಡ್ತಾರೆ, ಮನೆ ಮುಂದೆ ಇದ್ದಂತ ಕಾರ್ಗಳ ಗಾಜುಗಳನ್ನ ಹಾಳು ಮಾಡ್ತಾರೆ, ಧ್ವಂಸ ಮಾಡ್ತಾರೆ ಅಂತಂದ್ರೆ ಏನಿದ್ರ ಅರ್ಥ ಅನ್ನುವಂತ ಪ್ರಶ್ನೆನೂ ಕೂಡ ಮಾಡ್ತಾರೆ. ಆ ಪ್ರಶ್ನೆಗೆ ಜಿಲ್ಲಾ SP ಅವರು ಕೂಡ ಸಾಕಷ್ಟು ಈ ಏನು ಘಟನೆಗಳಾಯ್ತಲ್ಲ, ಈ ದಾಂಧಲೆ ಆದಂತ ಸ್ಥಳಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಸ್ಥಳೀಯರೆಲ್ಲರೂ ಕೂಡ ನಮಗೆ ದಯಮಾಡಿ ಜೀವ ರಕ್ಷಣೆ ಕೊಡಿ, ನಮಗೆ ಭಯ ಆಗ್ತಾ ಇದೆ, ನಮಗೆ ಈ ರೀತಿಯಾದಂತ ಘಟನೆ ಯಾವತ್ತೂ ಕೂಡ ಆಗಿಲ್ಲ, ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಅಂತ ಹೇಳಿ. 1992ರಲ್ಲಿ ಆದಂತ ಘಟನೆಯನ್ನೇ ನಾವು ಈಗ ಮರಿಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾದಂತ ಘಟನೆ ಆಗ್ತಾ ಇರೋದು ನಮಗೆ ಭಯ ಆಗ್ತಾ ಇದೆ. ದಯಮಾಡಿ ನಮಗೆ ಭದ್ರತೆ ಒದಗಿಸಿ ಮತ್ತು CCTVಗಳನ್ನ ನಮಗಿಲ್ಲಿ ಅಳವಡಿಸ್ಕೊಡಿ ಅಂತ ಹೇಳಿ ಅದಕ್ಕೆ ಜಿಲ್ಲಾ SP ಅವರು ಕೂಡ ಅವರು ಭರವಸೆನೂ ನೀಡ್ತಾರೆ ಮತ್ತು ಸ್ಥಳೀಯ ಕಾರ್ಪೊರೇಷನ್ ವತಿಯಿಂದನೂ ಕೂಡ ನಿಮಗಿಲ್ಲಿ CCTVಗಳನ್ನ ಅಳವಡಿಸುವಂತ ಕೆಲಸನೂ ಕೂಡ ನಾವು ಮಾಡ್ತೇವೆ ಅಂತೇಳಿ ಭರವಸೆನ ನೀಡ್ತಾರೆ. ಸೊ ಈ ಘಟನೆಗೆ ಪ್ರಮುಖವಾಗಿ ಕಾರಣ ಆಗಿರೋದು ಪ್ರಚೋದನಾಕಾರಿ ಭಾಷಣ ಮತ್ತು ಟವರ್ ಮೇಲೆ ಇದ್ದಂತ ಧ್ವಜಗಳೇನಿದಾವೆ, ಇವೆರಡು ಪ್ರಮುಖವಾದಂತ ಕಾರಣ. ಮೂರನೇದು, ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ, ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಇರುವಂತಹ ಧ್ವಜ ಏನಿದೆ, ಪ್ಯಾಲೆಸ್ತೈನ್ ದೇಶದ ಧ್ವಜ ಏನಿದೆ, ಅದನ್ನ ತಮ್ಮ ಏನು ಶರ್ಟ್ ನ ಮೇಲೆ ಅವುಗಳನ್ನ ಪೋಸ್ಟರ್ಸ್ ಗಳನ್ನ ಹಚ್ಕೊಂಡಿದ್ರು. ಸೊ ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ, ಮತ್ತೊಂದು ಕೋಮಿನ ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಡ್ತು. ಸೊ ಇವೆಲ್ಲವೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ಲಿಕ್ಕೆ ಕಾರಣವಾದಂತ ಮೂರು ಪ್ರಮುಖವಾದಂತ ಕಾರಣ. ಬಟ್ ಇಷ್ಟೆಲ್ಲ ಆದ್ಮೇಲೆ ಈ ಘಟನೆ ನಿಜವಾಗ್ಲೂ ರಾತ್ರಿ ಇನ್ನೇನಾಗ್ಬಿಡುತ್ತೋ ಅಂತ ಹೇಳಿ ಭಯ ವ್ಯಕ್ತವಾಗ್ತಾ ಇತ್ತು. ಯಾಕಂದ್ರೆ ಜನರ ಮೇಲೂ ಕೂಡ ಕಲ್ಲು ತೂರಾಟ, ಸಿಕ್ಕಿದ ಕಲ್ಲುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಮಾಡ್ತಾ ಇದ್ರು. ಮತ್ತು ಎರಡೂ ಕೋಮಿನ ಮುಖಂಡರು ಮತ್ತೆ ಇವ್ರು ಹೇಳ್ತಾ ಇರೋದು, ಇದು ಪ್ರೀ ಪ್ಲಾನ್ಡ್ ರೀತಿಯಾಗಿ ಕೂಡ ಘಟನೆ ನಡೀತಾ ಇತ್ತು ಅಂತ ಹೇಳಿ ಕೆಲವರು ತಮ್ಮ ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ರು. ಪೊಲೀಸರು ಇನಿಷಿಯೇಟ್ ತಗೊಂಡಿರೋದು ಮಾತ್ರ ನಿಜವಾಗ್ಲೂ ಕೂಡ ದಿ ಬೆಸ್ಟ್. 30 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, 4 FIR ಗಳನ್ನ ಹಾಕಿದ್ದಾರೆ, ಇದರಲ್ಲಿ 2 ಸುಮೋಟೋ ಕೇಸ್ಗಳನ್ನೇ ಹಾಕೊಂಡಿದ್ದಾರೆ. 4 ಸರೌಂಡಿಂಗ್ಸ್ ಅಲ್ಲಿರುವಂತ ಆಜಾದ್ ನಗರ್ ಇರ್ಬೋದು, ನಿಮಗೆ MC ವಾರ್ಡ್ ಇರ್ಬೋದು, ಹೀಗೆ ಒಟ್ಟು 4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಬರೀ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಆದಂತ ಘಟನೆ ಅಲ್ಲ, ಸುತ್ತಮುತ್ತಲು ಏರಿಯಾಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಒಂದು ಕೊಮ್ನ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಂಧಲೆ ಮಾಡಿರೋದು ನಿಜವಾಗ್ಲೂ ಕೂಡ ಅದು ಬೇಸರದ ಸಂಗತಿ. ಯಾರೇ ಆಗಿರ್ಲಿ ಆ ರೀತಿಯಾಗಿ ಮಾಡಬಾರ್ದು. ಈ ರೀತಿಯಾದಂತ ದ್ವೇಷದ ಯೋಚನೆಗಳನ್ನು ಕೂಡ ಮಾಡೋದು ಸರಿಯಲ್ಲ. ಸೊ ಇದಾದ್ಮೇಲೆ 144 ಸೆಕ್ಷನ್ ಹಾಕ್ತಾರೆ ಅಂತೇಳಿ, ಇಷ್ಟೆಲ್ಲ ಘಟನೆ ಆದ್ಮೇಲೆ 11:30 ನಂತರ 144 ಸೆಕ್ಷನ್ ಹಾಕ್ತಾರೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಪೊಲೀಸರು ಮತ್ತು ದಾವಣಗೆರೆ ಜಿಲ್ಲಾಧಿಕಾರಿಗಳು ಕುಳಿತು ಒಂದು ಸಭೆಯನ್ನ ನಡೆಸಿ, ಯಾಕಂದ್ರೆ ಪರಿಸ್ಥಿತಿಯನ್ನ ಹತೋಟಿಗೆ ತರ್ಲಿಕ್ಕೆ ಅರ್ಧ ಗಂಟೆಯಲ್ಲಿ, ಯಾಕಂದ್ರೆ ಜಿಲ್ಲಾ SP ಅವರು ಬಂದ ಒಂದು ಅರ್ಧ ಗಂಟೆ ಒಳಗಡೆ ಹತೋಟಿಗೆ ತರ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರು ಮತ್ತು ಅದು ಹತೋಟಿಗೆ ಬರ್ಲಿಕ್ಕೂ ಕೂಡ ಮುಂದಾಯ್ತು ಪರಿಸ್ಥಿತಿ. ಸೊ ಈ ನೆಲೆಯಲ್ಲಿ 144 ಸೆಕ್ಷನ್ ಇಂಪೋಸ್ ಮಾಡೋದನ್ನ ಅವರು ಒಪ್ಪಲಿಲ್ಲ, ಮೀನ್ಸ್ ಅದನ್ನ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೆ ಕೆಲವು ಪ್ರಶ್ನೆಗಳು ಹಾಗೇನೆ ಉಳಿಯುತ್ತೆ. ಬಟ್ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಎಲ್ಲದೂ ಕೂಡ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಸುತ್ತಮುತ್ತಲಿರುವಂತ ಏರಿಯಾಗಳೆಲ್ಲವನ್ನೂ ಕೂಡ ಭೇಟಿ ನೀಡಿದ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರಾರ್ಥನೆಗೆ ಹೋದಂತವ್ರೆಲ್ಲರೂ ಕೂಡ ತಮ್ಮ ಪಾಡಿಗೆ ಹೋಗಿ ವಾಪಸ್ ಬಂದ್ರು. ಮತ್ತು ಮತ್ತೊಂದು ಕೊಮ್ಮಿನ
ವ್ಯಕ್ತಿಗಳೇನಿದ್ದಾರೆ ಯಥಾ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು. ಆ ಏರಿಯಾದಲ್ಲಿ ಅಂದ್ರೆ ನಿಮ್ಗೊಂದು 2-3 ಏರಿಯಾಗಳೇನ್ ಬರುತ್ತೆ ಈ ಹಳೆ ದಾವಣಗೆರೆಯ ಏರಿಯಾಗಳಲ್ಲಿ, ಸ್ಟೇಷನ್ ಸುತ್ತಮುತ್ತಲು ಇರುವಂತ ಏರಿಯಾಗಳಲ್ಲಿ, ಇಲ್ಲಿ ಕೆಲವರು ಸ್ವಯಂಕೃತವಾಗಿ ಕಚೇರಿಗಳನ್ನ, ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ಕೊಂಡಿದ್ರು. ಬಟ್ ಮಧ್ಯಾಹ್ನದ ವೇಳೆಗೆ ತೆರೆಯುವಂತ ಕೆಲಸನೂ ಕೂಡ ಮಾಡಿದ್ರು. ನಾಳೆಗೆ ಯಥಾಸ್ಥಿತಿ ಅಂದ್ರೆ ಸಹಜ ಸ್ಥಿತಿಯತ್ತ ಬರುತ್ತೆ ಅಂತ ಹೇಳಿ ಭಾವಿಸಿದ್ದೇವೆ. ಆ ಭರವಸೆನೂ ಕೂಡ ಇದೆ. ಯಾಕಂದ್ರೆ ಒಂದು ಸಮಾಜ ಅಂದ್ಮೇಲೆ ಎಲ್ಲಾ ಕೋಮಿನ ಸದಸ್ಯರು ಕೂಡ ಇರ್ತಾರೆ. ಎಲ್ಲರೂ ಕೂಡ ಅಣ್ಣ ತಮ್ಮಂದರ ರೀತಿಯಾಗಿ ಜೀವನ ಮಾಡಬೇಕು. ಯಾರೋ ಒಬ್ರು ನೀಡಿದಂತ ಹೇಳಿಕೆ, ಮತ್ತೊಬ್ಬ ಕೋಮಿನ ಮುಖಂಡ ನೀಡಿದಂತ ಅವಾಚ್ಯ ನಿಂದನೆ ಮತ್ತು ಅವುಗಳಿಗೆ ಸವಾಲ್ ಹಾಕುವಂಥದ್ದು, ಸೊ ಇವುಗಳ ಹಿನ್ನೆಲೆಯಲ್ಲಿ ಇಡೀ ಸಮಾಜ ಏನು ಸಹೋದರ ರೀತಿಯಾಗಿ ಬಾಳ್ ಮಾಡ್ತಾ ಇದ್ರು ಅಥವಾ ಅವ್ರ ಪಾಡಿಗೆ ಅವ್ರ ಏನ್ ಜೀವನ ಮಾಡ್ತಾ ಇದ್ರು ಅದಕ್ಕೆ ಕೊಳ್ಳಿ ಇಡುವಂತ ಕೆಲಸ ಆಗ್ತಾ ಇದೆ. ಸೊ ಅದು ಆಗ್ಬಾರ್ದು. ದಾವಣಗೆರೆಯಲ್ಲಿ ಈ ಹಿಂದೆನೂ ಕೂಡ ಸಾಕಷ್ಟು ಈ ರೀತಿಯಾದಂತ ಗಲಭೆಗಳೆಲ್ಲವೂ ಕೂಡ ಆಗಿದಾವೆ. ಇದು ಮೊದಲನೇನಲ್ಲ. 1992ರಲ್ಲಿ ರಥಯಾತ್ರೆ ವೇಳೆಯಲ್ಲಿ 6 ಜನ ಸಾವನ್ನಪ್ಪಿದ್ರು. ಇದೇ ಹಳೆ ದಾವಣಗೆರೆ ಏರಿಯಾದಲ್ಲೇ ಹೋಗುವಂತ ಸಂದರ್ಭದಲ್ಲಿ ಆದಂತ ಘಟನೆ. ಅದನ್ನ ಯಾರು ಕೂಡ ಮರೆಯುವಂತಿಲ್ಲ. ಸೊ ಈಗ ಮತ್ತೊಂದು ಘಟನೆ ದೊಡ್ಡ, ನಿಜವಾಗ್ಲೂ ಕೂಡ ನಿನ್ನೆ ಏನಾದ್ರೂ ಪೊಲೀಸರು ಹತೋಟಿಗೆ ತರದೆ ಹೋದಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಹೇಳಿ ಎಲ್ಲರೂ ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಇಲ್ಲಿಯ ಸ್ಥಳೀಯರು ಒಂದಷ್ಟು ಭಯ ಮತ್ತು ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ನಿಮಗೆ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಪಕ್ಕದ ಬಳ್ಳಾರಿ, ವಿಜಯನಗರ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ 1,500ಕ್ಕೂ ಹೆಚ್ಚು ಜನ ಪೊಲೀಸರು ಬಂದಿದ್ದಾರೆ, ನಿಯೋಜನೆ ಮಾಡಲಾಗಿದೆ. 2 ಶಿಫ್ಟ್ ರೀತಿಯಾಗಿ ಇಲ್ಲಿರುವಂತಹ ಪ್ರತಿ ರಸ್ತೆಯಲ್ಲಿ ಪ್ರಮುಖವಾದಂತಹ ಸ್ಥಳಗಳಲ್ಲಿ KSRP ತುಕಡಿಗಳು, 14 KSRP ತುಕಡಿ ಇದಾವೆ. 500ಕ್ಕೂ ಹೆಚ್ಚು ಜನ ಪೊಲೀಸರು KSRP ಪೊಲೀಸರೇ ನಿಯೋಜನೆ ಮಾಡಿದ್ದಾರೆ. ಭದ್ರತೆ ಇದೆ. ಮುಂಜಾಗ್ರತಾ ಕ್ರಮದ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಂತಹ ಘಟನೆ ಆಗ್ಬಾರ್ದು ಅಂತೇಳಿ. ಯಾಕಂದ್ರೆ ನಮ್ಮ ಭಾರತದ ದೇಶದಲ್ಲಿ ಎಲ್ಲಾ ಧರ್ಮಗಳಿದಾವೆ, ಎಲ್ಲಾ ಕೋಮ್ನವರು ಕೂಡ ಇದ್ದಾರೆ. ಅವ್ರವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಸಹೋದರ ರೀತಿಯಾಗಿ ಜೀವನ ಮಾಡ್ತಿರುವಂತ ಸಮಾಜ ನಮ್ದು. ಸೊ ಇಂತಹ ಸಮಾಜದಲ್ಲಿ ಈ ರೀತಿಯಾದಂತ ಘಟನೆಗೆ ಅವಕಾಶವನ್ನ ಮಾಡಿಕೊಡ್ಬಾರ್ದು. ಯಾರೋ ಒಬ್ರು ನೀಡಿದಂತ ಹೇಳಿಕೆಗೆ ಅದಕ್ಕೆ ಸವಾಲಾಗಿ ನಿಂದನೆ ಮಾಡೋದು, ಬೈಗಳನ್ನ ಬೈಯೋದು, ಇವೆಲ್ಲವೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ನಿಜವಾಗ್ಲೂ ಕೂಡ ಹಾಳು ಮಾಡುತ್ತೆ. ದಾವಣಗೆರೆಯಲ್ಲಿ ಆದಂತ ಘಟನೆಗೆ ಕಾರಣ ಏನು ಅನ್ನೋದು ಮತ್ತು ಈಗ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಮಾಹಿತಿ ಏನೋ ಬೇಸಿಕ್ ಇನ್ಫಾರ್ಮೇಶನ್ ನಾನು ಕೊಡುವಂತ ಪ್ರಯತ್ನವನ್ನ ಪಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.